ಅಷ್ಟು ಸುಲಭ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರನ್ನ ಇಳಿಸೋದು ಸುಲಭ ಇಲ್ಲ, ಅವ್ರು ಬಿಟ್ಕೊಡೋದು ಕೂಡ ಅಷ್ಟು ಸುಲಭ ಇಲ್ಲ. ಮಾನ್ಯ DK ಶಿವಕುಮಾರ್ ಅಂತೂ ಪಾಪ ಆಸೆ ಇಟ್ಕೊಂಡಿದ್ದಾರೆ, ಅಷ್ಟು ಸುಲಭದ ಮಾತು ಅಲ್ಲ. ಯಾವ್ದ್ರಲ್ಲಿ? ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಪ್ರಾಮುಖ್ಯತೆ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ಈಗ ನಮ್ಮ ಈಗಿನ ಸರ್ಕಾರದಲ್ಲಿ ಯಾವ ಜಾತಿಯವರು? ಹಿಂದೆ ಅಶ್ವಥ್ ನಾರಾಯಣ ಉಪಮುಖ್ಯಮಂತ್ರಿ ಆಗಿದ್ರು, ಅದಕ್ಕಿಂತ ಮುಂಚೆ ಅಶೋಕ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರ್ಲಿಲ್ವಾ? ಸುಮ್ಮನೆ ಹೇಳ್ತಾರೆ ಕೇಂದ್ರ ಸಚಿವರಾಗಿಲ್ವಾ ನಮ್ಮಲ್ಲಿ? ಅಂದ್ರೆ ಅದು ಕಾಂಗ್ರೆಸ್ ಅಲ್ಲಿ ಮಾತ್ರ, ಇನ್ನೆಲ್ಲೂ ಅಲ್ಲ. ಬಿಜೆಪಿನೇ ಕೊಡೋದು. ಇವತ್ತು ಹೈಯೆಸ್ಟ್ OBC ಸೆಂಟ್ರಲ್ ಮಿನಿಸ್ಟರ್ಸು ಅದು ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿದೆ, ಅವ್ರ ನಾಯಕತ್ವದಲ್ಲಿದೆ. ಗೊತ್ತಲ್ಲ ನಿಮಗೆ? ಸುಮಾರು 57 ಜನ ಏನೋ OBC ಅವರಿದ್ದಾರೆ ಮಿನಿಸ್ಟರ್ಸ್. ಇದ್ರೆ ಎಲ್ಲಾ ಚರ್ಚೆಗಳು ಅಲ್ಲೇನೆ ಬಗೆಹರಿಯುತ್ತೆ ಅಂತ ತಿಳ್ಕೊಂಡಿದ್ದೆ. ಒಳ್ಳೇದೇ. ಆನ್ಸರ್ ಎನಿ ಅನ್ಅಥೆಂಟಿಕೇಟೆಡ್ ಏನಾದ್ರೂ ಅದು ದಾಖಲೆ ಇದ್ರೆ ಕೊಡಿ, ನಾನು ಆನ್ಸರ್. ಎಲ್ಲಾ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಕಾಂಕ್ಷೆಗಳು ಇರ್ತಕ್ಕಂಥದ್ದೇನು ಹೊಸದಲ್ಲ. ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಕೂಡ ರಾಜಕಾರಣದಲ್ಲಿ ಬೆಳಿಬೇಕಂತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಅವರವರ ಅಭಿಲಾಷೆ ಬಿಟ್ಟಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಅಲ್ಲ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಹೊಸದಲ್ಲ. ಕಾಂಗ್ರೆಸ್ ಮಾಡಿದ್ದಾರ? ಈಗ 79-80 ವರ್ಷದಲ್ಲಿ 60 ವರ್ಷ ಕಾಂಗ್ರೆಸ್ಸೇ ಆಡಳಿತ ಮಾಡಿದೆ. 60 ವರ್ಷದಲ್ಲಿ ನಿಮಗೆ ಒಬ್ರು ಕೂಡ ಅರ್ಹ ದಲಿತರು ಸಿಕ್ಲಿಲ್ವಾ? ಮತ್ತೆ ಅದೇ ರೀ, ಅವರು ಇವ್ರನ್ನ ಅವ್ರ ಮೇಲೆ ಎತ್ಕಟ್ಟೋದು, ಅವ್ರನ್ನ ಇವ್ರ ಮೇಲೆ ಎತ್ಕಟ್ಟೋದು. ಈಗ DK ಶಿವಕುಮಾರ್ ಅವ್ರ ಹೆಸರನ್ನ ತೆಗಿಬೇಕು ಅಂತ ಹೇಳಿ ಪಾಪ ದಲಿತರು ಒಬ್ಬರ ಹೆಸರನ್ನ ಹೇಳೋದು. ಏನ್ ಮಾಡ್ಬೇಕು ಅಂತ ಉದ್ದೇಶ ಅಲ್ಲ, ಮಾಡ್ತಾರೆ ಅಂತ ನಂಬಿಕೆನೂ ನನಗಿಲ್ಲ. ಆದ್ರೆ ಇದೆಲ್ಲ ಕೂಡ ಅವರ ರಾಜಕಾರಣದ ತಂತ್ರಗಾರಿಕೆ. ನಾನು ಕೂಡ ಅನೇಕ ವರ್ಷಗಳು ಅವ್ರ ಜೊತೆಲಿ ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತಿದೆ. ಅವ್ರನ್ನ ನೆನ್ನೆ ಕುಮಾರಸ್ವಾಮಿ ಹೇಳಿರೋದು ಸರಿಯಾಗಿದೆ. ಕುಮಾರಣ್ಣವರು ನೆನ್ನೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಹೇಳಿದ್ದಾರೆ, ಅಷ್ಟು ಸುಲಭವಾಗಿ ಮಾನ್ಯ ಸಿದ್ದರಾಮಣ್ಣವರು ಕುರ್ಚಿ ಬಿಡೋ ವ್ಯಕ್ತಿ ಅಲ್ಲ. ಆ ತರ ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ನಾನು ಕೂಡ ಬೆಂಬಲ ವ್ಯಕ್ತಪಡಿಸ್ತೀನಿ. ಅವ್ರು ಹೇಳಿರೋ ಮಾತಲ್ಲಿ ಸತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಆ ರೀತಿಯಲ್ಲಿ ಟ್ವೀಟ್ ಯಾರು ಮಾಡ್ತಾರೆ ಹೇಳಿ? ಟ್ವೀಟ್ ಮಾಡಿ ನಾನು ತಮಾಷೆಗೆ ಮಾಡಿದ್ದೀನಿ ಅಂದ್ರೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಯಾವಾಗ ತಮಾಷೆ ಮಾಡ್ತಾರೆ, ಯಾವಾಗ ಗಂಭೀರವಾಗಿ ಹೇಳ್ತಾರೆ ಮತ್ತೆ ನಾವು ಅರ್ಥ ಮಾಡ್ತೇವೆ. ಇನ್ನ ಟ್ವೀಟ್ ಆದ್ಮೇಲೆ ಅವರು ತಮಾಷೆಗಾಗಿ ಅಂತ ಒಂದು ಕೆಳಗಡೆ ಒಂದು ಹಾಕ್ತಾರೆ. ಸಾಮಾಜಿಕ ನ್ಯಾಯವನ್ನ ಮಾನ್ಯ ದೇವೇಗೌಡರು ಎತ್ತಿ ಹಿಡಿಯದೇ ಇದ್ರೆ ನೀವು ಇವತ್ತು ಮುಖ್ಯಮಂತ್ರಿನೂ ಆಗ್ತಾ ಇರಲಿಲ್ಲ, ಉಪಮುಖ್ಯಮಂತ್ರಿನೂ ಆಗ್ತಾ ಇರಲಿಲ್ಲ, ಇವತ್ತು ಇಷ್ಟು ರೆಕಾರ್ಡ್ ಬಡ್ಜೆಟ್ ಅನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಹಾಗಾಗಿ ನಾವು ಯಾವಾಗಲೂ ಕೂಡ ನಮ್ಮನ್ನ ಬೆಂಬಲಿಸಿರೋರನ್ನ ನಾವು ಯಾವತ್ತೂ ಕೂಡ ಅಷ್ಟು ತೀಕ್ಷ್ಣವಾಗಿ ಮಾತಾಡುವಂಥದ್ದು ಸರಿಯಲ್ಲ. ಇಟ್ ಇಸ್ ನಾಟ್ ಎ ಗುಡ್ ಕಲ್ಚರ್. ಯಾರ ಕುಟುಂಬ? ಇವಾಗ ಇವ್ರ ಮಗ MLC ಆಗಿಲ್ಲೇನಪ್ಪ? MLA ಆಗಿರ್ಲಿಲ್ವಾ? ಎಲ್ರು ಬಂದಿದ್ದಾರೆ. ಈಗ ಜನ ತೀರ್ಮಾನ ಮಾಡೋದು. ಸಿನಿಮಾ ತಾರೆಯವರು ಅವ್ರ ಮಕ್ಕಳನ್ನ ಬಿಡ್ತಾರೆ, ಜನ ಇಷ್ಟಪಟ್ಟರೆ ನೋಡ್ತಾರೆ ಸಿನಿಮಾ, ಇಲ್ಲ ಅಂದ್ರೆ ಖಾಲಿ ಇರುತ್ತೆ. ಹಾಗಾಗಿ ಇವತ್ತು ಕುಟುಂಬ ರಾಜಕಾರಣ ಅನ್ನುವಂಥದ್ದು ಜನರ ಕೈಯಲ್ಲಿದೆ. ಅದಕ್ಕೆ ಸ್ವಾಗತ ಮಾಡ್ಬೇಕಾ, ಅದಕ್ಕೆ ಧಿಕ್ಕಾರ ಮಾಡ್ಬೇಕಾ, ಸೋಲಾಗ್ಬೇಕಾ, ಅದು ಜನರ ಕೈಯಲ್ಲಿದೆ. ವಿ ಕಾಂಟ್ ಸೇ. ನಾನು ಇನ್ನೂ ಕೂಡ ನೋಡಿಲ್ಲ ಸರಿಯಾಗಿ, ಆ ಜಡ್ಜ್ಮೆಂಟು ನೋಡ್ಲಿಕ್ಕೆ ಆಗ್ಲಿಲ್ಲ. ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಏನು ಆಪಾದನೆಗಳು ಮಾಡಿದ್ದಾರೆ ಕೋರ್ಟ್ನಲ್ಲಿ ಅದು ಕೂಡ ನಾನು ನೋಡ್ಲಿಲ್ಲ. ಆದ್ರೆ ನಾನು ವ್ಯಕ್ತಿಗತ ಮಾತಾಡಬೇಕು ಅಂತಂದಾಗ ನಾನು ಯಾವಾಗಲೂ ಕೂಡ ಜನರ ಕೋರ್ಟ್ನಲ್ಲಿ ಗೆಲ್ಲಬೇಕು ಅನ್ನೋದು ಆಸೆ ಪಡುವಂತ ನಾನು. ಐ ವುಡ್ ಲೈಕ್ ಟು ಆಲ್ವೇಸ್ ವಿನ್ ಇನ್ ಪೀಪಲ್ಸ್ ಕೋರ್ಟ್. ಹೇಳ್ತಾ ಇರೋದ್ರಿ ನನ್ನ ಭಾವನೆ.
ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರಿಗೆ ಏನಿದೆ ಆಪಾದನೆಯಲ್ಲಿ ನಾನು ನೋಡಿಲ್ಲ ಮತ್ತು ಆರ್ಡ್ರು ಕೂಡ ನಾನು ನೋಡಿಲ್ಲ. ಹಾಗಾಗಿ ಅದರಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಬಾಗೇಪಲ್ಲಿಯಲ್ಲಿ ನಮ್ಮ ಪಕ್ಷದ ನಮ್ಮ NDA ಅಭ್ಯರ್ಥಿ ಗೆಲ್ಲೋದು 100ಕ್ಕೆ 100 ಗ್ಯಾರಂಟಿ. ಕ್ಷೇತ್ರಗಳಲ್ಲಿ ಇವತ್ತು ಮಾರ್ಕ್ ಮೈ ವರ್ಡ್ಸ್, 2028ರಲ್ಲಿ 12 ಸ್ಥಾನ NDAದು, 12 MLAಗಳು 28ರಲ್ಲಿ ಇರ್ತಾರೆ. ಅವತ್ತು ಮಾತಾಡೋಣ, ಇವತ್ತು ಮಾತಾಡೋಣ. ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳಿಂದ 15 MLA ಸ್ಥಾನ ಇದೆ. 15ರಲ್ಲಿ 12 ಗೆದ್ರೆ ಒಪ್ಕೊಳ್ಳಿ NDA. ಅವ್ರು ಯಾವ ಸ್ಟೇಟ್ಮೆಂಟ್ ತಗೊಂಡು ನೀವು ಅಳ್ತೀರಿ? MP ಚುನಾವಣೆಯಲ್ಲಿ 1 ವೋಟು ಡಾಕ್ಟರ್ಗೆ ಜಾಸ್ತಿ ಬಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಾನು ರಾಜೀನಾಮೆ ಮಾಡ್ತೀನಿ ಅಂದ್ರು. ಆಮೇಲೆ ನಾನು ಹೇಳಿದ್ದೀನ ಅಂದ್ರು, ಅಥವಾ ಅವ್ರು ಸ್ವೀಕಾರ ಮಾಡಿದಾರ ಅಂದ್ರು. ಏನಪ್ಪಾ ಚಾಲೆಂಜ್ ಸ್ವೀಕಾರ ಮಾಡಿದಾರ ಅಂದ್ರು. ಇಂಥ ನಗಪಾಟ್ಲಿಗೆ ಗುರಿಯಾಗಿರ್ತಕ್ಕಂಥ ಪ್ರತಿನಿಧಿ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ ದುರಂತ. ನಾವು ಕೂಡ ಆ ಕಾಲದಿಂದ ಎಲ್ಲಾ ಶಾಸಕಗಳು ನೋಡ್ಕೊಂಡು ಬಂದ್ವಿ. ಏನ್ ಮಾಡ್ತೀರಿ ಪಾಪ, ಇವತ್ತು ನಮ್ಮವರು ಯಾವ ಕಡೆಗೆ ಹೋದ್ರು ಕೂಡ ನಗ್ತಾರಂತೆ.